ನಮಸ್ಕಾರ ಸ್ನೇಹಿತರೆ, ವಿಜಯಪುರ ಫುಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ರೆಸಿಪಿ ನೋಡ್ರಿ, ಜವಾರಿ ಹೀರೆಕಾಯಿ ಪಲ್ಯ ಬ್ಯಾಳಿ ಹಾಕಿ ಹೆಂಗೆ ಮಾಡೋದು ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಈ ರೀತಿ ಹೀರೆಕಾಯಿ ನಾನು ಬಳಸೀನಿ. ಇದು ಪೂರಾ ಜವಾರಿ ಹೀರೆಕಾಯಿ, ಸಣ್ಣ ಸಣ್ಣ ಮತ್ತು ಡುಮ್ಕಿರ್ತಾವೆ. ಸೊ ನೋಡ್ರಿ, ಪಲ್ಯ ಭಾಳ ಟೇಸ್ಟಿಯಾಗಿತ್ತು. ನಾವು ನಮ್ಮ ಮನೆಯೊಳಗೆ ಈ ಪಲ್ಯ ಹೆಂಗೆ ಮಾಡ್ತೀವಿ ಅಂಥೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನೂವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಬಿಜಾಪುರದ ಯಾವುದೇ ರೆಸಿಪಿ ನೋಡೋಕೆ ಇಷ್ಟಪಡ್ತಿದ್ರೆ ಅಂದರೆ ಕಮೆಂಟ್ ಮಾಡಿ ನನಗೆ ತಿಳಿಸಿ, ನಾನು ಅದನ್ನು ಮಾಡಿ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಫಸ್ಟಿಗೆ ನೋಡಿರಿ, ಹೀರೆಕಾಯಿ ಮ್ಯಾಲಿಂದೆಲ್ಲ ತಗೊಂಡು ಈ ರೀತಿ ಈ ಸೈಜ್ ಒಳಗೆ ಕಟ್ ಮಾಡಿ ಇಟ್ಕೊಂಡಿನಿ. ಈ ಪಲ್ಯ ಒಟ್ಟು ನೀರು ಬಿಡೋಂಗಿಲ್ಲ, ಭಾಳ ಅಂದರೆ ಭಾಳ ಟೇಸ್ಟಿ ಆಗ್ತೈತಿ. ನಾನು ಸ್ವಲ್ಪ ಕಡಲೆಬೇಳೆ ಬೆಳಿಗ್ಗೆನೇ ನೆನೆಸಿಟ್ಕೊಂಡಿದ್ದೆ. ಉಳ್ಳಾಗಡ್ಡಿ, ಕರಿಬೇವು, ಕೊತ್ತಂಬರಿ ತೊಗೊಂಡಿನಿ. ಆಮೇಲೆ ಒಂದು ಬೋಗಣಿ ಒಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ. ಅದ್ರ ಒಳಗೆ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ, ಇಷ್ಟು ಬೇಸಿಕ್ ಒಗ್ಗರಣೆನ ಹಾಕೋಬೇಕು. ಆಮೇಲೆ ಸಾಸಿವೆ ಜೀರಿಗೆ ಚಟಪಟ ಆದಮೇಲೆ ಅದ್ರೊಳಗೆ ಉಳ್ಳಾಗಡ್ಡಿ ಆಮೇಲೆ ಕರಿಬೇವು ಹಾಕೊಂಡು ಅದನ್ನು ಚೆಂದಾಗಿ ಒಂದು ಸ್ವಲ್ಪ ಫ್ರೈ ಮಾಡಿರಿ. ಉದ್ದನು ಹೀರೆಕಾಯಿಗೆ ಈ ಸಣ್ಣ ಸಣ್ಣ ಹೀರೆಕಾಯಿಗೆ ಭಾಳ ಟೇಸ್ಟ್ ಒಳಗೆ ಡಿಫ್ರೆನ್ಸ್ ಆಗ್ತೈತಿ. ನೀವು ಟೇಸ್ಟ್ ಮಾಡಿದ್ರಿಂದ ನಿಮ್ಗೆ ಅದು ಗೊತ್ತಾಗ್ತೈತಿ. ನಾನಿಲ್ಲಿ ನಮ್ಮದು ಬಿಜಾಪುರದ ಸ್ಪೆಷಲ್ ಮಸಾಲೆ ಖಾರ ಹಾಕೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೀನಿ. ಇದನ್ನೆಲ್ಲ ಹಾಕಿ ಹುರಿದ ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಹೀರೆಕಾಯಿನ ಅಷ್ಟು ಇದ್ರ ಒಳಗೆ ಹಾಕಬೇಕು. ಹಾಕಿ ಎಲ್ಲ ಚೆಂದಾಗಿ ನೀವು ಅದನ್ನು ಮಿಕ್ಸ್ ಮಾಡ್ಕೊರಿ. ಎಣ್ಣೆ ಒಳಗನ್ನು ಭಾಳ ತನಕ ಫ್ರೈ ಮಾಡ್ಕೋಬೇಕಾಗ್ತೈತಿ. ನಾನಿಲ್ಲಿ ನೆನೆಸಿಟ್ಟಿರುವಂತಹ ಕಡಲೆಬೇಳೆನೂ ಸ್ವಲ್ಪ ಇದ್ರೊಳಗೆ ಹಾಕ್ಕೊಂಡೀನಿ. ಸೊ ಕಡಲೆಬೇಳೆ ಹಾಕಿ ನೀವು ಹೀರೆಕಾಯಿ ಪಲ್ಯ ಮಾಡಿ ನೋಡಿರಿ. ಒಬ್ಬೊಬ್ಬರು ತೊಗರಿಬೇಳೆನೂ ಹಾಕಿ ಮಾಡ್ತಾರೆ. ಸೊ ನಾವು ತೊಗರಿಬೇಳೆ ಹೆಚ್ಚು ಬಳಸಂಗಿಲ್ಲ. ಸೊ ಅದ್ರ ಸಲುವಾಗಿ ಕಡಲೆಬೇಳೆನ ಹಾಕಿ ನಾನು ಹೀರೆಕಾಯಿ ಪಲ್ಯ ಈ ರೀತಿ ಮಾಡಿ ನೋಡಿರಿ. ನೀವು ಡಬ್ಬಿ ಕಟ್ಕೊಂಡು ಹೋಗೋಕೆ, ಟಿಫಿನ್ ಬಾಕ್ಸಿಗೆ, ಅಥವಾ ನೀವು ಟೂರ್ ಟ್ರಿಪ್ ಪಿಕ್ನಿಕ್ ಹೊಂಟಿದ್ರು ಅಂದ್ರೆ ಅವಾಗೂ ಚಲೋ ಅನಿಸ್ತೈತಿ. ಮನ್ಯಾಗ ರೊಟ್ಟಿ ಜೋಡಿ, ಚಪಾತಿ ಜೋಡಿ ಎಲ್ಲದ್ರ ಜೊತೆನೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ನೋಡಿರಿ, ನಾವು ಇದ್ರೊಳಗೆ ಈಗ ಸದ್ಯಕ್ಕಂತೂ ನೀರು ಬಳಸಿಲ್ಲ, ಬರೀ ಎಣ್ಣೆ ಒಳಗನೆ ಚೆಂದಾಗಿ ಇದನ್ನು ಒಂದು 5 ನಿಮಿಷ ನಾವು ತಾಳಿಸ್ಕೋಬೇಕು. ಆಮೇಲೆ ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷದನ್ನ ಬೇಯಿಸ್ಕೊರಿ. ಸೊ ಹೀರೆಕಾಯಿ ಎಲ್ಲ ಮೆತ್ತಗಾಗ್ತವೆ. ಮೆತ್ತಗಾದ್ಮೇಲೆ ಒಂಚೂರು ನೀವು ಬೇಕಂದ್ರೆ ಬೆಲ್ಲ ಹಾಕೋಬೋದು, ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು. ನೋಡಿರಿ, ಇದೆಲ್ಲ ಹೀರೆಕಾಯಿ ಜಸ್ಟ್ ಎಲ್ಲ ಖಾರ ಉಪ್ಪು ಇದಕ್ಕೆ ಮಿಕ್ಸ್ ಆಗೈತಿ. ಈಗ ನಾನು ಇದನ್ನು ಪ್ಲೇಟ್ ಮುಚ್ಚಿ ಒಂದು 5 ರಿಂದ 10 ನಿಮಿಷ ಇದನ್ನು ಅಂದರೆ ಎಣ್ಣೆ ಒಳಗಡೆ ಫ್ರೈ ಆಗೋಕ್ಕೆ ಬಿಡ್ತೀನಿ. ಒಂದು 5 ನಿಮಿಷ ಆದಮೇಲೆ ನೋಡಿರಿ, ಹೀರೆಕಾಯಿ ಸ್ವಲ್ಪ ಕುದ್ದು ಚೆಂದಾಗಿ ಫ್ರೈ ಆಗಿ ಮೆತ್ತಗಾಗೈತಿ. ನಾನಿಲ್ಲಿ ನೀರು ಹಾಕಿಲ್ಲ ಅಂತಂದ್ರೂ ಹೀರೆಕಾಯಿ ಅದು ಕರಿಗಿ ಒಂದು ಸ್ವಲ್ಪ ನೀರು ಬಿಟ್ಟೈತಿ. ಆಮೇಲೆ ಲಾಸ್ಟಿಗೆ ನಾನು ಒಂದು ಚೂರು ನೀರು ಹಾಕ್ಕೋತೀನಿ. ನೀರು ಹಾಕ್ಕೊಂಡು ಒಂದು 2 ನಿಮಿಷ ನೀವು ಕುದಿಸಿದ್ರಂದ್ರೆ ಬಿಸಿ ಬಿಸಿ ಹೀರೆಕಾಯಿ ಪಲ್ಯ ರೆಡಿ ಆಗ್ತೈತಿ. ಇದ್ರೊಳಗಿನ ಬ್ಯಾಳಿನೂ ಎಲ್ಲ ಚೆಂದಾಗಿ ಫ್ರೈ ಆಗ್ಯಾವ, ಕುದ್ದಾವ. ಈ ರೀತಿ ನೀವು ಪಲ್ಯ ಮಾಡಿ ನೋಡಿರಿ, ಭಾಳ ಅಂದ್ರೆ ಭಾಳ ಚೆಂದ ಆಗ್ತೈತಿ. ನಾನು ನೀರು ಹಾಕಬೇಕಾದ್ರೆ ವಿಡಿಯೋ ಮಾಡೋದು ಆಗಲಿಲ್ಲ, ಸೊ ಅದು ಸ್ಕಿಪ್ ಆಗೈತಿ. ನೀವು ಒಂದು ಚೂರು ನೀರು ಹಾಕ್ಕೊಂಡು ಪಲ್ಯ ಒಂದು 5 ನಿಮಿಷ ಕುದಿಸಿದ್ರಂದ್ರೆ ಬಿಸಿ ಬಿಸಿ ರೊಟ್ಟಿ ಜೊತೆ ಹೀರೆಕಾಯಿ ಪಲ್ಯ ರೆಡಿ. ಧನ್ಯವಾದಗಳು ಸ್ನೇಹಿತರೆ.